ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಸಿಯಾ, ಚಾಪ್ಟರ್ 6, 6ನೇ ಅಧ್ಯಾಯ. ಹೋಶೇಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ದೇವರು ತನ್ನ ಜನರ ವಿಷಯದಲ್ಲಿ ನಿರೀಕ್ಷಿಸುವಂಥ ನಿರೀಕ್ಷೆ 14 ಪ್ರವಾದನೀಯ ನಿರೀಕ್ಷೆಗಳನ್ನು ನಾವು ನೋಡಿಕೊಳ್ತೇವೆ. 14 ಪ್ರೊಫೆಟಿಕಲ್ ಹೋಪ್ಸ್ ಆಫ್ ಗಾಡ್. ಅದಾದ ನಂತರ ಇದೇ ಅಧ್ಯಾಯದಲ್ಲಿ, ಅಂದರೆ 6ನೇ ಅಧ್ಯಾಯದಲ್ಲಿ ದೇವರ 12 ಹೇಳಿಕೆಗಳನ್ನು ನೋಡಿಕೊಳ್ಳಬಹುದು. ಆದ ಕಾರಣ ಮೊಟ್ಟ ಮೊದಲನೇದಾಗಿ ನಾವು ದೇವರ 14 ಪ್ರವಾದನೀಯ ನಿರೀಕ್ಷೆಗಳು, ಪ್ರೊಫೆಟಿಕಲ್ ಹೋಪ್ಸ್, ಅಂದರೆ ದೇವರಿಗೊಂದು ನಿರೀಕ್ಷೆ. ಯಾರ ಬಗ್ಗೆ? ದೇವ ಜನರ ಬಗ್ಗೆ, ಅಥವಾ ನಮ್ಮ ಬಗ್ಗೆ ದೇವರಿಗೊಂದು ನಿರೀಕ್ಷೆ. ಆ ನಿರೀಕ್ಷೆಯನ್ನು ದೇವರು ಪ್ರವಾದನೀಯವಾಗಿ ಅರಿಕೆ ಮಾಡುವಂಥದ್ದನ್ನೇ ನಾವು 3 ವಚನಗಳಲ್ಲಿ, 6ನೇ ಅಧ್ಯಾಯ 3 ವಚನಗಳಲ್ಲಿ ನೋಡಿಕೊಳ್ತೇವೆ. ಈ 14 ಕೂಡ ಬಹಳ ಶಕ್ತಿಯುತವಾದದ್ದು. ಒಂದೊಂದು ಕೂಡ ಅದು ಸೃಜನಾತ್ಮಕವಾದದ್ದು, ಅದು ಉತ್ತೇಜನಕಾರಿಯಾದಂಥದ್ದು. ಆದ ಕಾರಣ ನಾವು ಈ 14 ದೇವರ ಪ್ರವಾದನೀಯ ನಿರೀಕ್ಷೆಗಳನ್ನು ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇದಾಗಿ 6ನೇ ಅಧ್ಯಾಯ, ಅವರು ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ. ಅಂದರೆ ನಾವು ಆ ರೀತಿಯಾಗಿ ಹೇಳ್ತೀವಂತೆ. ಇದನ್ನು ದೇವರು ಹೇಳ್ತಾ ಇದ್ದಾರೆ. ಅವರು ಇದುವರೆಗೆ ನೋಡುವಾಗ ಹಿಂದಿನ ಅಧ್ಯಾಯದಲ್ಲಿ ದೇವರು ಬಹಳಷ್ಟು ಎಚ್ಚರಿಕೆಯ ಮಾತುಗಳನ್ನು, 5ನೇ ಅಧ್ಯಾಯದಲ್ಲಿ ನಾನು ಅವರನ್ನು ಶಿಕ್ಷಿಸುವೆನು, ನಾನು ಅವರಲ್ಲಿ ಹೆಮ್ಮೆ ಇದೆ ಅಂತ 5:5ರಲ್ಲಿ ನಾನು ಈ ರೀತಿಯಾಗಿ ಅವರನ್ನು ಜಜ್ಜಲ್ಪಟ್ಟಿದ್ದೇನೆ, ನ್ಯಾಯ ತೀರ್ಪು ಗುರಿ ಮಾಡ್ತೇನೆ, ಹೀಗೆಲ್ಲ ದೇವರು 5ನೇ ಅಧ್ಯಾಯದಲ್ಲಿ ಹೇಳಿಬಿಟ್ಟು 6ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಅವರು ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಅಂತ ಹೇಳಿಕೊಳ್ತಾರೆ ಎಂಬುದಾಗಿ ನಿರೀಕ್ಷೆಯ ಅರಿಕೆಯನ್ನು ದೇವರು ಪ್ರವಾದನೀಯವಾಗಿ ಹೇಳ್ತಾರೆ. ಅದು ಮೊದಲನೇ ಅರಿಕೆ. ಎರಡನೇದಾಗಿ, ನಮ್ಮನ್ನು ಸೀಳಿ ಬಿಟ್ಟವನು ಆತನೇ ಎಂಬುದಾಗಿ ನಾವು ಹೇಳ್ತೀವಂತೆ. ದೇವರೇ ನಮ್ಮನ್ನು ಸೀಳಿ ಬಿಟ್ಟಿದ್ದು. ಯಾಕಂದರೆ ದೇವರು 5ನೇ ಅಧ್ಯಾಯ 14ನೇ ವಚನದಲ್ಲಿ ನಾನು ಸಿಂಹ ಮತ್ತು ಪ್ರಾಯದ ಸಿಂಹ, ನಾನೇ ಸೀಳಿ ಬಿಟ್ಟು ಹೋಗುವೆನು ಎಂಬುದಾಗೆಲ್ಲ ದೇವರು ಹೇಳಿದಾಗ, ಆ ಸೀಳಿದ ಅನುಭವ ಹೊಂದಿದ ನಾವು ದೇವಜನರು, ಆತನೇ ನಮ್ಮನ್ನು ಸೀಳಿ ಬಿಟ್ಟವನು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತೀವಂತೆ. ಅದು ದೇವರು ಆತನ ಕಡೆಗೆ ಹಿಂದಿರುಗೋಣ. ಎರಡನೆಯದು, ನಮ್ಮನ್ನು ಸೀಳಿ ಬಿಟ್ಟವನು ಆತನೇ ಎಂಬುದಾಗಿ ನಾವು ಹೇಳ್ತೇವೆ ಎಂಬುದಾಗಿ ದೇವರು ಪ್ರವಾದನೀಯವಾಗಿ ಅರಿಕೆಯನ್ನು ಮಾಡುತ್ತಿದ್ದಾರೆ. ಮೂರನೇದಾಗಿ, ಅಲ್ಲಿಗೆ ನಿಲ್ಲಿಸಲಿಲ್ಲ ಸೀಳಿ ಬಿಟ್ಟವನು ಅಂತ ಹೇಳ್ಬಿಟ್ಟು, ಆತನೇ ಸ್ವಸ್ಥ ಮಾಡುವನು. ಆತನೇ ಸ್ವಸ್ಥ ಮಾಡುವನು ಎಂಬುದಾಗಿ ನಾವು ಹೇಳ್ತೀವಂತೆ ಎಂಬುದಾಗಿ ದೇವರು ಮುಂದಾಗಿ ಪ್ರವಾದನೀಯವಾಗಿ ಅರಿಕೆಯನ್ನು ಈ ಹೋಶೇಯ 6ನೇ ಅಧ್ಯಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ. ದೇವರೇ ನಮ್ಮನ್ನು ಹೊಡೆದಿದ್ದು ಎಂಬುದಾಗಿ ನಾವು ಹೇಳ್ಕೊಳ್ತೀವಂತೆ. ಅದನ್ನು ಖಂಡಿತವಾಗಿ
ದೀನದಿಂದ ನಾವು ಅರಿಕೆ ಮಾಡ್ತಿರಬೇಕು. ಅಥವಾ ಇಸ್ರಾಯೇಲರು ಪಶ್ಚಾತ್ತಾಪದಿಂದ ಅರಿಕೆ ಮಾಡ್ತಿರಬೇಕು. ಕೋಪದಿಂದ ಅಲ್ಲ, ಪ್ರತೀಕಾರದಿಂದ ಅಲ್ಲ, ಬೇಸರದಿಂದಲ್ಲ. ಹೊಡೆದವನು ಆತನೇ, ದೇವರು ನಮ್ಮನ್ನು ಹೊಡೆದನು ಅಂತ ನಾವು ಹೇಳ್ತೀವಿ ಎಂಬುದಾಗಿ ದೇವರು ಪ್ರವಾದನೀಯವಾಗಿ ನಿರೀಕ್ಷೆಯನ್ನು ಅರಿಕೆ ಮಾಡಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. ವಾ, ದೇವರು ಹೊಡೆದ ಹಾಗೆ ಬಿಡಲಿಲ್ಲ. ಆತನು ಗಾಯಗಳನ್ನು ಕಟ್ಟುವವನು ಅಥವಾ ಕಟ್ಟುವನು. ದೇವರು ನಮ್ಮ ಗಾಯ ಕಟ್ತಾನೆ. ದೇವರು ನನ್ನ ಗಾಯ ಕಟ್ತಾನೆ ಎಂಬುದಾಗಿ ನಾವುಗಳು ಹೇಳ್ತೇವೆ ದೇವರಿಗೆ ಎಂಬುದನ್ನು ದೇವರು ಪ್ರವಾದನೀಯವಾಗಿ ಮುಂದಾಗಿಯೇ ನಿರೀಕ್ಷೆಯಿಂದ ಅರಿಕೆ ಮಾಡಿದ್ದಾರೆ. ಇದು ದೇವರ ನಿರೀಕ್ಷೆಯ ಅರಿಕೆಗಳು. ಇದು ದೇವರ ಪ್ರವಾದನೀಯ ಅರಿಕೆಗಳು. ನನ್ನ ಮಕ್ಕಳು, ನನ್ನ ಜನರು ಹೀಗೆ ಮಾಡ್ತಾರೆ, ಹೀಗೆ ಹೇಳ್ತಾರೆ. ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು ಎಂಬುದಾಗಿ ಹೇಳ್ತೀವಂತೆ. ಅದಾದ ನಂತರ ಇನ್ನೊಂದು ಅರಿಕೆ, 6ನೇ ಅರಿಕೆ. ಅದೇನಂತ ಹೇಳಿದರೆ, ಇದು ಭಾಳ ದೊಡ್ಡ ಅರಿಕೆ. ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು. ಸಾಯುವ ಹಾಗೆ ದೇವರು ಶಿಕ್ಷಿಸಿದರೇನು, ಆತನು ನಮ್ಮನ್ನು ಬದುಕಿಸುವನು. ಗಾಡ್ ವಿಲ್ ಮೇಕ್ ಅಸ್ ಅಲೈವ್, ರೆಸರೆಕ್ಟ್ ಅಸ್ ಎಂಬುದಾಗಿ ನಾವು ಹೇಳ್ತೇವೆ ಎಂಬುದಾಗಿ ದೇವರು ತನ್ನ ನಿರೀಕ್ಷೆಯನ್ನು ಪ್ರವಾದನೀಯವಾಗಿ ಅರಿಕೆ ಮಾಡಿದ್ದಾರೆ. ಆರಾಯಿತು. ಒಂದು, ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಅಂತ ಬನ್ನಿರಿ ಅಂತ ಹೇಳ್ತೀವಂತೆ. ಎರಡನೇದು, ನಮ್ಮನ್ನು ಸೀಳಿ ಬಿಟ್ಟವನು ಆತನೇ ಎಂಬುದಾಗಿ ಅರಿಕೆ. ಮೂರನೇದಾಗಿ, ಆತನೇ ಸ್ವಸ್ಥ ಮಾಡುವನು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಂತೆ. ನಾಲ್ಕನೇದಾಗಿ, ಹೊಡೆದವನು ಆತನೇ ಎಂಬುದಾಗಿ ನಾವು ಹೇಳ್ತೀವಂತೆ. ಮತ್ತು ಅನಂತರ ಆತನೇ ನಮ್ಮ ಗಾಯಗಳನ್ನು ಹೌದು ಕಟ್ಟುವನು, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. ಅನಂತರ ಆತನು ನಮ್ಮನ್ನು ಬದುಕಿಸುವನು ಎಂಬುದಾಗಿ ನಾವು ಹೇಳ್ತೇವೆ ಎಂಬುದಾಗಿ ದೇವರು ಮುಂದಾಗಿಯೇ ಹೇಳಿಬಿಟ್ಟಿದ್ದಾರೆ. ಅದನ್ನು ಇನ್ನೊಂದು ಸಾರಿ ಹೇಳ್ತೀನಿ, ಚೆನ್ನಾಗಿದೆ ಇದು. ನಾವು ಈ ರೀತಿಯಾಗೆಲ್ಲ ದೇವರ ಹತ್ರ ಬಂದು ಪಶ್ಚಾತ್ತಾಪದಿಂದ ಅರಿಕೆ ಮಾಡ್ತೀವಿ ಎಂಬುದಾಗಿ ದೇವರು ಮುಂದಾಗಿಯೇ ನಮ್ಮ ಬಗ್ಗೆ ಹೇಳಿಬಿಟ್ಟಿದ್ದಾರೆ, ಅಥವಾ ದೇವ ಜನರ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಹೌದು, ಆತನು ನಮ್ಮನ್ನು ಬದುಕಿಸುವನು. 3ನೇ ದಿನದಲ್ಲಿ ಆತನು ನಮ್ಮನ್ನು ಎಬ್ಬಿಸಲು, ಬದುಕಿಸುವಂಥದ್ದು ಅಷ್ಟೇ ಅಲ್ಲ, ಎಬ್ಬಿಸುವನು. ಬದುಕಿಸಿ ಎಬ್ಬಿಸುವನು, ಜೀವ ಕೊಟ್ಟು ಎಬ್ಬಿಸುವನು. ಲಾಜರನೇ ಎಂಬುದಾಗಿ ಹೇಳಿದಾಗ ಆತನಿಗೆ ಪ್ರಾಣ ಬಂದಿರಬೇಕು, ಬದುಕಿದ್ದಾನೆ. ಹೊರಗೆ ಬಾ ಎಂಬುದಾಗಿ ಹೇಳಿದಾಗ ಅವನು ಎದ್ದು ಬಂದನು. ಆ ರೀತಿಯಾಗಿ ದೇವರೇ ಬದುಕಿಸುವಾತನು, ದೇವರೇ ನಮ್ಮನ್ನು ಎಬ್ಬಿಸುವಾತನು. ಯೆರೆಮೀಯ ಅಂತ ಹೇಳಿದರೆ ದೇವರು ನಮ್ಮನ್ನು ಎಬ್ಬಿಸುವನು, ದೇವರು ನಮ್ಮನ್ನು ಮೇಲಕ್ಕೆತ್ತುವನು, ದೇವರು ನಮಗೆ ಬಡತಿಯನ್ನು ಮಾಡುವನು, ದೇವರು ನಮಗೆ ಪರ್ವತ ಹತ್ತಿಸುವನು. ಇದೆಲ್ಲ ಯೆರೆಮೀಯನ ಹೆಸರಿನ ಅರ್ಥ. ಅದಕ್ಕೆ ನಾನು ಅದನ್ನು ಯೆರೆಮೀಯನ ಅನುಭವ ಅಂತ ಹೇಳ್ತೀನಿ. ಅಂದರೆ ಪ್ರವಾದಿಯಾದ ಯೆರೆಮೀಯನ ಅನುಭವ ಅಲ್ಲ, ನಮಗೆ ನಮ್ಮನ್ನು ದೇವರು ಎಬ್ಬಿಸುವುದಾದರೆ ಅದು ಯೆರೆಮೀಯನ ಅನುಭವ. ಹೌದು, ಹೋಶೇಯನ ಗ್ರಂಥ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಮ್ಮನ್ನು ಎಬ್ಬಿಸುವನು, ಆತನು ನಮ್ಮನ್ನು ಎಬ್ಬಿಸುವನು ಅಂದರೆ ನಮಗೆ ದೇವರು ಯೆರೆಮೀಯನ ಅನುಭವವನ್ನು ಕೊಡುವನು ಅಂತ ಹೇಳ್ಬಿಟ್ಟು
ಅನಂತರ 8ನೇದಾಗಿ ಆತನ ಹೋಶೆಯ ದ ಬುಕ್ ಆಫ್ ಹೋಸಿಯಾ ಚಾಪ್ಟರ್ 6 ವರ್ಸ್ 2 2ನೇ ವಚನದಲ್ಲಿ ದೇವರ 14 ಪ್ರವಾದನೀಯ ನಿರೀಕ್ಷೆಗಳನ್ನು 3 ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಹೋಶಿಯ 6 1-3. ಈಗ ನಾವು 8ನೇ ಪ್ರವಾದನೀಯ ನಿರೀಕ್ಷೆಯ ದೇವರ ಪ್ರವಾದನೀಯ ನಿರೀಕ್ಷೆಯ ಅರಿಕೆಯನ್ನು ನೋಡೋಣ ಬನ್ನಿರಿ. ಆತನ ಸನ್ನಿಧಾನದಲ್ಲಿ ಅಥವಾ ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು ಎಂಬುದಾಗಿ ಹೇಳ್ತೀವಂತೆ. ನಾವು ಹೇಳ್ತೀವಂತೆ ದೇವರ ಸಾನ್ನಿಧ್ಯದಲ್ಲಿ ನಾವು ಬಾಳುವೆವು. ನನ್ನ ಆತ್ಮಿಕ ನಾಯಕರು, ದೇವರ ಸೇವಕರು, ನನ್ನ ಆತ್ಮಿಕ ತಂದೆಯಾಗಿರುವಂಥವರು ಆಗಾಗ ಹೇಳಿದ್ದನ್ನು ನಾನು ಸ್ವತಃ ಕೇಳಿಸಿಕೊಂಡಿದ್ದೇನೆ. ಅದೇನೆಂದರೆ, ಲೆಟ್ಸ್ ಲಿವ್ ಇನ್ ದಿ ಪ್ರೆಸೆನ್ಸ್ ಆಫ್ ಗಾಡ್, ಲೆಟ್ಸ್ ಲಿವ್ ಬಿಫೋರ್ ದ ಫೇಸ್ ಆಫ್ ಗಾಡ್. ದೇವರ ಮುಖ ಪ್ರಸನ್ನತೆಯಲ್ಲಿ ಬಾಳೋಣ ಎಂಬುದಾಗಿ ಹೇಳ್ತಿದ್ರು. ಇಲ್ಲಿ ಕೂಡ ದೇವರು ಅದನ್ನೇ ತನ್ನ ಜನರ ಬಗ್ಗೆ ನಿರೀಕ್ಷೆಯಿಂದ ಪ್ರವಾದನೆಯಿಂದ ಆರಿಕೆ ಮಾಡುವಂಥ 8ನೇ ಅರಿಕೆ, ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. 9ನೇದಾಗಿ ನಾವು ಈ ರೀತಿಯಾಗಿ ಹೇಳ್ತೀವಿ ಅಂತ ದೇವರು ಹೇಳ್ತಿದ್ದಾನ್ರಿ ಮುಂದಾಗಿ. ಅದೇನೆಂದರೆ, ಯೆಹೋವನನ್ನು ತಿಳಿದುಕೊಳ್ಳೋಣ. ಲೆಟ್ಸ್ ನೋ ದ ಲಾರ್ಡ್. ವಾವ್, ಭಾಳ ಪವರ್ಫುಲ್, ಭಾಳ ಶಕ್ತಿಯುತವಾದದ್ದು. ಯಾಕಂತೇಳಿದರೆ ದಾನಿಯೇಲ್ 11ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ 32ನೇ ವಚನದಲ್ಲಿ, ತಮ್ಮ ದೇವರನ್ನು ಅರಿತವರು, ಯಾರು ದೇವರನ್ನು ತಿಳಿತಾರೋ, ದೇವರನ್ನು ತಿಳ್ಕೊಳ್ತಾರೋ, ಅರಿತವರು ದೃಢಚಿತ್ತರಾಗಿ, ವಾವ್, ನನಗೆ ಬೇಕಾ ದೃಢಚಿತ್ತ? ಅನೇಕ ಬಾರಿ ಇಲ್ಲ, ಆದರೆ ಅನೇಕ ಬಾರಿ ಬರುವಂತೆ ಬಯಸುವೆ. ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಹಾಗಾದರೆ ದೇವರನ್ನು ತಿಳ್ಕೊಳ್ಳುವಂಥದ್ದು ಎಷ್ಟು ಪ್ರಾಮುಖ್ಯ ಅಲ್ವಾ? ದೇವರನ್ನು ತಿಳ್ಕೊಳ್ಳುವಾಗ ಅಂತರಂಗದಲ್ಲಿ ದೃಢಚಿತ್ತ, ಬಾಹ್ಯಾಚಾರದಲ್ಲಿ ಕೃತಾರ್ಥತೆ. ಹೌದು, ಆತ್ಮದಲ್ಲಿ ದೃಢಚಿತ್ತ ಮತ್ತು ಸೇವೆಯಲ್ಲಿ ಕೃತಾರ್ಥತೆ. ಜೀವನದಲ್ಲಿ ದೃಢಚಿತ್ತ ಅಂದರೆ ದೇವರಲ್ಲಿ ನೆಲೆಗೊಂಡಿರುವಂಥದ್ದು, ಅದೇ ದೃಢಚಿತ್ತ. ಯಾರೋ ಒಬ್ಬರು ದೇವರ ಸೇವಕರ ಅಥವಾ ದೇವ ಜನರ ಒಂದು ಡೆಫಿನಿಷನ್, ಸ್ಪಷ್ಟಾರ್ಥ ಕೊಟ್ಟಿದ್ರೆ ಅದೇನೆಂದರೆ, ಎ ಸರ್ವೆಂಟ್ ಆಫ್ ಗಾಡ್ ಈಸ್ ಒನ್ ಹೂ ಈಸ್ ಅನ್ಎಫೆಕ್ಟೆಡ್ ಬೈ ಎನಿಬಡಿ ಆರ್ ಎನಿಥಿಂಗ್ ಎಕ್ಸೆಪ್ಟ್ ಗಾಡ್. ದೇವರ ಸೇವಕರು ಅಥವಾ ದೇವ ಭಕ್ತರು, ದೇವ ಜನರು ಯಾರಂತ ಹೇಳಿದರೆ, ಯಾರಿಂದಲೂ ಯಾವುದರಿಂದಲೂ ಬಾಧಿತರಾಗದೆ ದೇವರಿಂದ ಮಾತ್ರ ಬಾಧಿತರಾಗುವಂಥವರು, ಪ್ರಭಾವಿತರಾಗುವಂಥವರು, ಚಲಿಸುವಂಥವರು, ಪ್ರೇರಿತರಾಗುವಂಥವರು. ಸರಿ, ಅದು ಬೈಬಲ್ನಲ್ಲಿ ಇಲ್ಲ ಆ ಒಂದು ಹೇಳಿಕೆ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ದೇವರ ವಾಕ್ಯದಿಂದ ಆಧಾರಿತವಾಗಿರುವಂಥದ್ದು. ಸರಿ, ಅಂದ ಹಾಗೆ ನಾವು ನೋಡ್ತಾ ಇರುವಂಥ ವಿಷಯ ಏನಂದರೆ, ದೇವರು ಹೋಶಿಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ತನ್ನ ಜನರ ಬಗ್ಗೆ 14 ನಿರೀಕ್ಷೆಯ ಅರಿಕೆಗಳನ್ನು ಪ್ರವಾದನೀಯವಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಗಾಡ್ ಪ್ರೊಫೆಟಿಕಲಿ ಕನ್ಫೆಸಸ್ ಆರ್ ಅಕ್ನಾಲೇಜಸ್ 14 ಹೋಪ್ಸ್ ಅಬೌಟ್ ಹಿಸ್ ಪೀಪಲ್. ತನ್ನ ಜನರ ಬಗ್ಗೆ, ನಮ್ಮ ಬಗ್ಗೆ, ಅದು ನಮಗೆ ಕೂಡ ಅದು ಅನ್ವಯ. ಯಾಕಂದರೆ ಅಬ್ರಹಾಮನ ಸಂತತಿಯವರು ಈ ಯೆಹೂದ್ಯರು. ನಾವು ಕೂಡ ಗಲಾತ್ಯ 3ನೇ ಅಧ್ಯಾಯ ಪ್ರಕಾರವಾಗಿ ನಾವು ಕೂಡ ಅಬ್ರಹಾಮನ ಸಂತತಿಯವರು ಕ್ರಿಸ್ತ ಯೇಸುವಿನ ಮೂಲಕ ಎಂಬಂಥ ಮಾತು ಗಲಾತ್ಯದವರಿಗೆ ಬರೆದ ಪತ್ರಿಕೆ
3ನೇ ಅಧ್ಯಾಯ ಮತ್ತು 27ನೇ ವಚನದಲ್ಲಿ ಅದನ್ನು ನೋಡ್ತೇವೆ ಮತ್ತು 28ನೇ ವಚನದಲ್ಲಿ ಕೂಡ ನೋಡ್ತೇವೆ. 29ನೇ ವಚನದಲ್ಲಂತೂ ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು. ಅಷ್ಟೇ ಅಲ್ಲ, ಆ ಬಾಧ್ಯತೆಗೆ ಅರ್ಹರು, ಪಾಲುಗಾರರು. ಸರಿ, ಮತ್ತೆ ಯೆಹೋವನನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತೀವಂತೆ. 10ನೇದಾಗಿ ಇನ್ನೊಂದು ಅರಿಕೆ, ಹುಡುಕಿ ತಿಳಿದುಕೊಳ್ಳೋಣ ಅಂತ ಹೇಳ್ತೀವಂತೆ. ದೇವಜನರು ಹೇಳ್ತಾರಂತೆ. ಅಂಥ ಒಂದು ನಿರೀಕ್ಷೆ ದೇವಜನರ ಮೇಲೆ ಇದೆ. 11ನೇದಾಗಿ ಆತನ ಆಗಮನವು ಉದಯದಂತೆ ನಿಶ್ಚಯ. ಆತನು ಬರೋದು ಗ್ಯಾರಂಟಿ ಅಂತ ಹೇಳ್ತೀವಂತೆ. 12ನೇದಾಗಿ ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು. ಮುಂಗಾರಿನಂತೆ, ಭೂಮಿ ತಂಪು ಮಾಡುವ ಹಿಂಗಾರಿನಂತೆ ನಮಗೆ ಸಿಕ್ಕುವನು ಅಂದುಕೊಂಡು ನನ್ನನ್ನು ಮರೆ ಹೋಗುವರು. ದೇವರು ಹೇಳ್ತಾ ಇರೋದು, ನನ್ನನ್ನು ಮರೆ ಹೋಗ್ತಾರೆ ನನ್ನ ಜನರು ಎಂಬುದಾಗಿ. 14 ಈ ರೀತಿಯಾಗಿ ಪ್ರವಾದನೀಯ ಆರಿಕೆಗಳನ್ನು ನಾವು 6ನೇ ಅಧ್ಯಾಯ 1ರಿಂದ 3ರಲ್ಲಿ ನೋಡ್ಕೊಳ್ತೇವೆ. ಈಗ 4ನೇ ವಚನದಿಂದ 11ನೇ ವಚನದವರೆಗೆ ದೇವರ 12 ಹೇಳಿಕೆಗಳನ್ನು ನೋಡ್ತೇವೆ. 12 ಹೇಳಿಕೆ. ಏನದು? ನಾನು ನಿನ್ನನ್ನು ಹೇಗೆ ತಿದ್ದಲಿ, ಅದು ಒಂದು ಹೇಳಿಕೆ. ಹೇಗೆ ಸರಿ ಮಾಡಲಿ, 2ನೇ ಹೇಳಿಕೆ, 4ನೇ ವಚನ. ಆಮೇಲೆ ದೇವರು ಹೇಳ್ತಾರೆ, ನಿಮ್ಮ ಭಕ್ತಿ ಇಬ್ಬನಿ ಅಂತ ಹೇಳ್ತಾರೆ, ಅದು ಕೂಡ 4ನೇ ವಚನ. ಆದ ಕಾರಣ ಪ್ರವಾದಿಗಳ ಮುಖಾಂತರ ನಿಮ್ಮನ್ನು ಹತಿಸಿದ್ದೇನೆ ಅಂತ ಹೇಳ್ತಾರೆ, 5ನೇ ವಚನ. ನನ್ನ ಬಾಯಿ ಮಾತುಗಳಿಂದ ಸಂಹರಿಸಿದ್ದೇನೆ, ದೇವರು ಹೇಳ್ತಾರೆ, ಮಾತಿನಿಂದ ನಿಮ್ಮನ್ನು ಸಂಹರಿಸಿದ್ದೇನೆ ಅಂತ ಹೇಳ್ಬಿಟ್ಟು. ನನ್ನ ನ್ಯಾಯದಂಡನೆ ಮಿಂಚು ಎಂಬುದಾಗಿ 6ನೇದಾಗಿ ದೇವರು ಹೇಳ್ತಾರೆ. 7ನೇದಾಗಿ ನನಗೆ ಯಜ್ಞವೂ ಬೇಡ, ಕರುಣೆ ಬೇಕು ಎಂಬುದಾಗಿ ಹೇಳ್ತಾರೆ 6ನೇ ವಚನದಲ್ಲಿ. ಹೋಮಗಿಂತ ದೇವಜ್ಞಾನ ಇಷ್ಟ ಎಂಬುದಾಗಿ ಹೇಳ್ತಾರೆ. ಹೌದು. ಅನಂತರ ದೇವರು ಹೇಳುವಂಥದ್ದು, ನನ್ನ ನಿಬಂಧನೆಯನ್ನು ಮೀರಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಮತ್ತು ನಾನು ಅದನ್ನು ನೋಡಿದ್ದೇನೆ ಎಂಬುದಾಗಿ ಕೂಡ 10ನೇ ವಚನದಲ್ಲಿ ದೇವರು ಹೇಳುವಂಥವರಾಗಿದ್ದಾರೆ. ಅನಂತರ ಇಸ್ರಾಯೇಲು ಹೊಲೆಯಾಗಿದೆ ಎಂಬುದನ್ನು ಕೂಡ ದೇವರು ಹೇಳಿದ್ದಾರೆ 10ನೇ ವಚನದಲ್ಲಿ. 6ನೇ ಅಧ್ಯಾಯ 10ನೇ ವಚನ ಹೋಶಿಯ. ಅನಂತರ 11ನೇ ವಚನದಲ್ಲಿ ಯೆಹೂದವೇ ಸುಗ್ಗಿಯು ನೇಮಕವಾಗಿದೆ ಎಂಬುದಾಗಿ ದೇವರು ಹೇಳ್ತಾರೆ. ಈ ರೀತಿಯಾಗಿ ದೇವರು 12 ಹೇಳಿಕೆಗಳನ್ನು ತನ್ನ ಜನರ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಭಾಳ ಶಕ್ತಿಯುತವಾದದ್ದು ಏನಂತ ಹೇಳಿದರೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬುದಾಗಿ ಹೇಳುವಂಥ ಮಾತನ್ನು ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 7ನೇ ವಚನದಲ್ಲಿ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದರ ಅರ್ಥ ಏನಂತ ಹೋಗಿ ಕಲ್ತ್ಕೊಳ್ರಿ ಎಂಬುದಾಗಿ ಹೇಳಿ ಕಳಿಸ್ತಾನೆ. ಅದು ಹೋಶೇಯನ ಗ್ರಂಥದಿಂದ ಇರುವಂಥ ಪ್ರವಾದನೆಯ ಮಾತು. ಹೋಶೇಯ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.